ಆತ್ಮೀಯ ಕೇಳುಗರೆ, ಸುಬೋಧ ಸಮಾಲೋಚನೆಗೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ನಮ್ಮ ವಿಚಾರಗಳ ಮೂಲಕನೇ ನಾವು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದು. ಯಾವುದೇ ಸನ್ನಿವೇಶ ಇರಲಿ, ಅದನ್ನು ನಾವು ಹೆಂಗೆ ತೆಗೆದುಕೊಳ್ತೀವಿ, ಯಾವ ರೀತಿ ನಾವು ವಿಚಾರ ಮಾಡ್ತೀವಿ ಅನ್ನೋದ್ರ ಮೇಲೆ ಆ ಒಂದು ಸನ್ನಿವೇಶ ಹೆಂಗೆ ಎದುರಿಸ್ತೀವಿ ಅನ್ನೋದು ಗೊತ್ತಾಗ್ತದೆ. ಮತ್ತೆ ಮುಖ್ಯವಾಗಿ ಇನ್ನೊಂದು, ನಾವು ಯಾರ ಜೊತೆಗೆ ಅದೀವಿ ಅನ್ನೋದು ಕೂಡ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತದೆ. ಅದಕ್ಕೆ ನಾವು ಮನುಷ್ಯನ ನೋಡಿದ ತಕ್ಷಣ ಹೇಳ್ಬೋದು, ನಾವು ಇವರ ಒಂದು ವ್ಯಕ್ತಿತ್ವ ಈ ರೀತಿ ಅದ, ಇವರ ಒಂದು ಸಹವಾಸ ಹೀಗಿದೆ, ಇವರ ಹವ್ಯಾಸಗಳು ಹಿಂಗದವ ಅಂತ ಹೇಳಿ. ಹಾಗಾಗಿ ಮಕ್ಕಳನ್ನ ನಾವು ಒಂದು ಉತ್ತಮ ರೀತಿಯಲ್ಲಿ ಬೆಳೆಸಬೇಕು ಅಂತಂದ್ರೆ ಅವರ ವಿಚಾರಗಳ ಕಡೆ ನಮ್ಮ ಲಕ್ಷ್ಯ ಇರಬೇಕು. ಆಮೇಲೆ ಅವರ ಒಂದು ಸಹವಾಸ ಯಾರ ಜೊತೆಗಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕು. ಮನೆಯಲ್ಲಿ ಇರುವಂತಹ ಎಲ್ಲರೊಡನೆ ಅವರ ಒಂದು ನಡವಳಿಕೆ, ಆಮೇಲೆ ಅವರ ಒಂದು ಸಂವಹನ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಕೂಡ ಮಗುವಿನ ವ್ಯಕ್ತಿತ್ವವನ್ನು ಕೂಡ ನಾವು ಅಳತೆ ಮಾಡಬಹುದು. ಅದನ್ನ ನಾವು ಪಾಲಕರು ಮಾಡ್ಲಿಕ್ಕೆ ಸಾಧ್ಯ ಆತಂದ್ರೆ ಖಂಡಿತವಾಗಿ ಕೂಡ ಅದು ಒಂದು ಸುಬೋಧ ಸಮಾಲೋಚನೆ ಆಗ್ತದೆ, ಮಕ್ಕಳಿಗೆ ಹಿತಕಾರಿ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ವಿ ನಮ್ಮ ಹಿರಿಯ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನ. ಸ್ವಾಗತ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸುಸ್ವಾಗತ. ನಮಸ್ಕಾರ ಚೋಳಿನ್ ಸಾಹೇಬ್ರೆ, ಹಾಗೂ ಎಲ್ಲ ಕೇಳುಗರಿಗೂ ಅನಂತ ಧನ್ಯವಾದಗಳು ಹಾಗೂ ನಮಸ್ಕಾರ. ನಮ್ ಕೇಳುಗರ ಬಗ್ಗೆ ಬಹಳ ಗೌರವ ರೀ. ಯಾಕಂದ್ರೆ ಬೆಳಗ್ಗೆ ಎದ್ದು ನಮ್ ಕಾರ್ಯಕ್ರಮ ಕೇಳಿ ಮತ್ತೆ ಅದಕ್ಕೊಂದು ಫೋನ್ ಮಾಡ್ತಾರ, ಪತ್ರ ಬರೀತಾರ, ಅವ್ರ ಖುಷಿ ವ್ಯಕ್ತಪಡಿಸ್ತಾರ. ಸೊ ನಂಗೆ ಅದಕ್ಕೆ ಬಹಳ ಚಿರುಣಿ ಆಗಿನ ಅವ್ರ ಸಲುವಾಗಿನ ಬಹಳ ಚಲೋ ಸ್ಪಂದಿಸ್ತಾರ ನಮ್ ಜೊತೆಗೆ. ವಿಚಾರವಂತರ ಜೊತೆಗಿನ ಒಂದು ಸಹವಾಸ ಏನದಲ್ಲ, ನಮ್ಮ ಒಳಗಿನ ವಿಚಾರಗಳನ್ನ ತಿರ್ತದ ಮತ್ತೆ ಸರಿಯಾಗಿ ವಿಚಾರ ಮಾಡ್ಲಿಕ್ಕೆ ಹಸ್ತದ. ಅದಕ್ಕೆ ನಾವು ಗುರುರಾಜ್ ಪಾಟೀಲ್ ಅವರಿಗೆ ಋಣಿಯಾಗಿ ಅದಕ್ಕೆ ನಿಮ್ ಜೊತೆಗೆ ಯಾವಾಗ್ಲೂ ಇರುವಂತಹ ಹವ್ಯಾಸ ಬೆಳೆಸ್ಕೋಬೇಕಂತ ನಮ್ದು ಆಸೆ. ಹವ್ಯಾಸಗಳ ಕುರಿತಂತೆ ಚರ್ಚೆ ಮಾಡೋದಾದ್ರೆ ಮಕ್ಕಳಿಗೆ ಹವ್ಯಾಸಗಳು ಬಹಳ ಮುಖ್ಯ ಅಲ್ಲ. ಪಾಲಕರು ಅವರ ಜವಾಬ್ದಾರಿ ಬಹಳ ಅದ ಈ ವಿಷಯದೊಳಗೆ. ಯಾಕೆ ಹವ್ಯಾಸ ಅವಶ್ಯಕತೆ ಅದ ಅಂತ ಹೇಳ್ತೀರಿ? ಹವ್ಯಾಸ ಯಾಕೆ ಅವಶ್ಯಕತೆ ಅದ ಅಂತಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪ ಆಗೋದು ಅವನ ಹವ್ಯಾಸಗಳ ಮೇಲೆ, ಅವನ ನಡವಳಿಕೆಗಳನ್ನ ನಾವು ನಿರ್ಧರಿಸೋದಾಗ್ಲಿ. ಒಬ್ಬ ವ್ಯಕ್ತಿಗೆ ನಿಮ್ಮ ಆಫೀಸ್ಗೆ ಒಂದು ಐಡಿ ಕಾರ್ಡ್ ಇರ್ತದೆ, ಹಂಗ ಮನುಷ್ಯಾಗ ಒಂದು ಐಡಿ ಕಾರ್ಡ್ ಬೇಕಲ್ಲ. ಆ ಐಡಿ ಕಾರ್ಡ್ ಏನಪ್ಪಾ ಅಂದ್ರೆ ಅವನ ಹವ್ಯಾಸಗಳು. ಯಾರೋ ಒಬ್ರು ಸ್ಟಾಂಪ್ ಕಲೆಕ್ಟ್ ಮಾಡ್ತಾರ. ಈಗ ನೋಡ್ರಿ, ಯಾರ ಪರಿಚಯ ಮಾಡಿಸ್ಬೇಕಂದ್ರೆ ಈ ಹುಡುಗ ಚಲೋ ಸ್ಟಾಂಪ್ ಕಲೆಕ್ಟ್ ಮಾಡ್ತಾನ್ರಿ, ಈಕಿ ಕಾಯಿನ್ ಕಲೆಕ್ಟ್ ಮಾಡ್ತಾಳ, ಈಕಿ ಚಲೋ ಹಾಡು ಹಾಡ್ತಾಳ. ನೀವು ಯಾರದರ ಮನೆಗೆ ಹೋದಾಗ ತಮ್ಮ ಮಕ್ಕಳನ್ನ ಪರಿಚಯ ಮಾಡಿಸುವಾಗ ಅವರಲ್ಲಿರುವಂತಹ ವಿಶೇಷ ಗುಣಗಳನ್ನ ಎತ್ತಿ ಹಿಡಿದು ಪರಿಚಯ ಮಾಡಿಸ್ತಾರ. ಅದು ಮಕ್ಕಳ ಒಂದು ವೈಯಕ್ತಿಕ ವ್ಯಕ್ತಿತ್ವ ಬೆಳವಣಿಗೆಗೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸಹಾಯ ಆಗುವಂತಹದ್ದು. ಹವ್ಯಾಸಗಳಂದ್ರೆ ಏನ್ರಿ? ನಮ್ಮ ಐಡೆಂಟಿಟಿ ಕಾರ್ಡ್ ಇದ್ದಂಗ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು, ಈಗ ಹಲಸಂಗಿ ಗೆಳೆಯರಂತ ಒಂದು ಬಳಗ, ಮಧುರಚಂದ್ರು, ಆಮೇಲೆ ಸಿಂಪಲ್ ಲಿಂಗಣ್ಣವರು, ಬೇಂದ್ರೆ ಅವರು ಅವಾಗ ಹೋಗ್ತಿದ್ರು. ಇಲ್ಲಿ ಧಾರವಾಡದಲ್ಲಿ ಕೂಡ ಬೇಂದ್ರೆ ಅವರ ಗೆಳೆಯರ ಬಳಗ. ಅಂದ್ರೆ ನೋಡ್ರಿ, ಎಷ್ಟು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿತ್ತು ಈ ಎರಡು ಗೆಳೆಯರ ಬಳಗಗಳು. ಅಂದ್ರೆ ಒಂದು ಈ ತರ ಹವ್ಯಾಸಗಳು ಇತ್ತಂದ್ರೆ, ಯಾವ ಯಾವ ಹವ್ಯಾಸಗಳು ಇದ್ರೆ ನಾವು ನಮ್ಮ ಒಂದು ಬದುಕನ್ನು ರೂಪಿಸ್ಕೋಬಹುದು, ಮಕ್ಕಳಿಗೆ ಹೇಗೆ ನಾವು ಮಾರ್ಗದರ್ಶನ ಮಾಡಬಹುದು. ಇವತ್ತ ಏನ್ ಮಾಡೋಣಂತ, ಕೇವಲ ಬಾಲ್ಯದ ಹವ್ಯಾಸಗಳು ಏನು, 1ನೇ ಮತ್ತು 2ನೇ ವರ್ಷದ ಮಕ್ಕಳಿಗೆ ನಾವು ಯಾವ್ದಾದ್ರೂ ಹವ್ಯಾಸ ಕೊಡಬೇಕು ಅಂದ್ರೆ ಮೊದ್ಲೇಕಿದು ನಿನ್ನ ಮನಿ ಅನ್ನೋದನ್ನ ಹವ್ಯಾಸಗಳು ಕೊಡಬಹುದು. ನಮ್ಮ ಊಟದ ಪದ್ಧತಿ, ನಾವು ಇದನ್ನ ಉಣ್ತೀವಿ, ಆಮೇಲೆ ಇದು ಆಟ ಆಡೋದು ಅಥವಾ ಇಲ್ಲಿ ಮಲಗೋದು ಸಮಯ, ಇವೆಲ್ಲ ಏನು ಬಹಳ ಮೂಲವಲ್ಲ, ಅವುಗಳನ್ನ ನೀವು ಹೇಳ್ಕೊಡ್ತೀರಿ. ಅದಾದ್ಮೇಲೆ ಒಂದು ಸೂಕ್ಷ್ಮವಾದಂತಹ ಹವ್ಯಾಸ ಅದು, ಅದನ್ನ ಮರಿತಾ ಇದ್ದೀವಿ ಅನ್ನೋ ಭಯಾನೂ ಇದೆ. ಅದೇನಪ್ಪಾ ಅಂದ್ರೆ ಮನೆಯೊಳಗ ಹಿರಿಯರು, ಅಜ್ಜ ಅಜ್ಜಿ ಅಪ್ಪ ಅಮ್ಮ ಕತೆ ಹೇಳ್ತಿದ್ರು. ಕತೆ ಹೇಳೋದ್ರೊಳಗೆ ಅಜ್ಜ ಅಜ್ಜಿದು ಅಪ್ಪ ಅಮ್ಮನ ಹವ್ಯಾಸ ಆಗಿರ್ಬೋದು ಅಂತ ನಾವು ಅನ್ಕೊಂಡಿವಿ, ಆಗಿರ್ಬೋದು. ಆದ್ರೆ ಮಗುವಿಗೆ ಕೇಳುವ ಹವ್ಯಾಸ ಅತಿ ಸೂಕ್ಷ್ಮವಾಗಿರುವಂತಹದ್ದು. ಲಿಸನಿಂಗ್ ಅಂತ ಏನಿದೆ, ಇದು ಬಹಳ ದೊಡ್ಡ ಆಸ್ತಿ ಭವಿಷ್ಯದೊಳಗ. ಇದನ್ನ ರೂಪಿಸಿಕೊಂಡಿದ್ದೆ ಆದ್ರೆ ಮಗುವಿನೊಳಗದು ಹಾಸು ಹೊಕ್ಕಾಗಬೇಕು ಜೀವನದೊಳಗಂತಂದ್ರೆ ಬಾಲ್ಯದೊಳಗ ನಾವು ಕತೆ ಹೇಳೋದನ್ನ ಕಲಿಸಬೇಕು, ನಾವು ಕಲಿಬೇಕು. ಮಕ್ಕಳಿಗೆ ಕೇಳೋದನ್ನ ಕಲಿಸಬೇಕು. ಬಾಲ್ಯದೊಳಗ ನಾವು ಮಕ್ಕಳಿಗೆ ಕತೆ ಹೇಳಬೇಕು, ಅವ್ರಿಗೆ ಕೇಳೋದನ್ನ ಕಲಿಸಬೇಕು ಅನ್ನೋದು ಇಲ್ಲಿ ನಾನು ಹೇಳಬೇಕಾಗಿರೋದು. ಕೇಳಿ ಕೇಳಿ ಕೇಳಿಸ್ಕೊಂಡು 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 ಶಾಲೆ ಒಳಗೆ ಪಾಠ ಕೇಳುವಂತ ರೂಢಿ ಬಾಲ್ಯದಿಂದನೇ ಹಾಕಿದಾಗ, ಶಾಲೆಗೆ ಹೋದಾಗ ಶಾಲೆ ಒಳಗೂ ಸಹ ಶಿಕ್ಷಕರು ಪಾಠ ಹೇಳೋದನ್ನ ಮಕ್ಕಳು ಯಾವಾಗ ಕೇಳಿಸ್ಕೋತಾರಲ್ಲ ಅವಾಗ ಕೇಳಿಸ್ಕೊಳ್ಳೋದನ್ನ ರೂಢಿ ಮಾಡ್ಕೋತಾರೆ. ಸೊ ಅದು ಕೇಳಿಸಿಕೊಳ್ಳು ಹವ್ಯಾಸ. ಬಹಳ ಉತ್ತಮವಾದ ವಿಚಾರ ಹೇಳಿದ್ರಿ. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ನಾವೆಲ್ಲ ಬೆಳಿತಿದ್ರು, ಅಜ್ಜ ಅಮ್ಮ ಎಲ್ಲ ಕತೆ ಹೇಳ್ತಿದ್ರು ನಮಗೆ. ಅವ್ರು ಎಷ್ಟು ಸ್ವಾರಸ್ಯವಾಗಿ ಕತೆ ಹೇಳ್ತಿದ್ದಾರಂದ್ರೆ ನಿದ್ದೆ ಬರೋ ಕತೆ ಹೇಳೋರು. ಆದ್ರೂ ಅದು ನಮ್ಗೆ ಹೇಳಿದ್ರೆ ಮುಂದೆ ಚಂದಮಾಮ ಓದೋದು,
ಮ್ಯಾಗಝಿನ್ ಓದೋದೆಲ್ಲ ರೂಢಿ ಆಯ್ತು ನಮ್ಗೆ. ಅಂದ್ರೆ ಇನ್ನು ನೋಡ್ಬೇಕು ಕೇಳಬೇಕು ಅನ್ನೋ ಒಂದು ತುಡಿತವನ್ನ ಅವು ನಮಗೆ ಮಾಡಿದ್ವು. ಹೀಗಾಗಿ ಸ್ಕೂಲ್ನೊಳಗೂ ಕೂಡ ಜಾಗೃತಿಯಿಂದ ನಾವು ಕೇಳ್ತಿದ್ವಿ, ಮಾಡ್ತಿದ್ವಿ. ಆಮೇಲೆ ಹೊರಗಡೆ ಆಟ ಆಡಕ್ ಹೋದಾಗ ಕೂಡ ಇವ್ರು ಭೇಟಿ ಆದಾಗ ಏನೋ ಒಂದು ಕೇಳ್ತೀವಲ್ಲ, ಅದನ್ನ ಮನಸ್ಸಿಗೆ ಇಟ್ಕೊಂಡು ಆ ತರ ನಾವು ಆಗ್ಬೇಕು ಅಂತ ಹೇಳಿ ಕನಸಿತ್ತು. ಈಗ ಮಧ್ಯಮ ವಯಸ್ಕರರು ಏನು ರೇಡಿಯೋ ಕೇಳಲಿಕ್ಕೆತ್ತಾರ, ಅಥವಾ ಸೀನಿಯರ್ಸ್ ಏನ್ ವಯಸ್ಸು ರೇಡಿಯೋ ಕೇಳಲಿಕ್ಕೆತ್ತಾರ, ಮಧ್ಯಮ ವಯಸ್ಕರಿಗೆ ಏನು ಹೇಳ್ತೀನ ಅಂದ್ರೆ ಸೂಟಿಗೆ ಅಂತ ಹೇಳಿ ಅಜ್ಜ ಅಜ್ಜನ ಮನೆಗೆ ಹೋಗ್ತಿದ್ರು. ಆವಾಗ ಒಂದು 8-10 ಜನ ಮೊಮ್ಮಕ್ಕಳಿದ್ದಾಗ ಸಾಯಂಕಾಲ ಅಜ್ಜಿ ಏನ್ ಮಾಡ್ತಿದ್ಲು ಅಂದ್ರ ಕೈತುತ್ತು ಅಂತ ಹಾಕ್ತಿದ್ಲು. ಈ ಕೈತುತ್ತು ತಿನ್ನುವಾಗ ಬರೀ ಕೈತುತ್ತು ಇರ್ತಿದ್ದಿಲ್ರಿ, ಅವ್ರು ಯಾರು ಗಲ್ 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 ಅಂತ ದಾನ್ಲೆ ಆಗ್ತಿದ್ದಿಲ್ಲ. ಹೌದು, ಅವಾಗ ಸುಮ್ಮನೆ ಕೂತು ಊಟ ಮಾಡ್ತಿದ್ರು ಅವ್ರು. ಯಾಕಂದ್ರ ಕೆಲಸ ಬಾಯೊಳಗೆ ಕಿವಿ ಖಾಲಿ ಇದ್ದು, ಅಜ್ಜಿ ಬಾಯಿ ಖಾಲಿ ಇತ್ತು. ಅಜ್ಜಿ ಏನ್ ಮಾಡ್ತಿದ್ಲು, ಬಾಯಿ ಖಾಲಿ ಇದ್ರ ಕತಿ ಹೇಳ್ತಿದ್ಲು, ಮಕ್ಕಳು ಕಿವಿ ಖಾಲಿ ಇದ್ದು ಕಿವಿ ಕೇಳಿಸ್ಕೊತಿದ್ರು. ನೋಡ್ರಿ, ಅಂದ್ರೆ ಕೇಳಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು ಅಂತ ನಾನು ಹೇಳ್ಬೇಕಾಗ್ಯದ ನಿಮ್ಗ. ಆ ಸಮಯದೊಳಗ ಆ ಹವ್ಯಾಸ ಏನ್ ಮಾಡ್ತದೆ, ಆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಭವಿಷ್ಯದೊಳಗ ಸಹಾಯ ಆಗ್ತದೆ. ಇದು ಒಂದು ಹವ್ಯಾಸ. ಇನ್ನೊಂದು ಅಗದಿ ಸೂಕ್ಷ್ಮವಾದಂತಹ ಹವ್ಯಾಸ ಏನಪ್ಪಾ ಅಂದ್ರೆ, ಆಯಾ ಸಮಯಕ್ಕೆ ಆಯಾ ಉಪಚಾರಗಳು. ಬೆಳಿಗ್ಗೆ ಎದ್ದ ತಕ್ಷಣ ಜಳಕ ಮಾಡೋದು, ಸಂಜೆಗ್ ಮಾಡ್ತಾವ್ ಜಳಕನ. ನಮ್ಮ ಪರಂಪರೆಯೊಳಗ ಸಂಪ್ರದಾಯದೊಳಗ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲು ಉಜ್ಸ್ತೀವಿ, ಚಹಾ ಕುಡಿತೀವಿ, ವಾಕಿಂಗ್ ಅಂತ ಹೋಗ್ತೀರಿ, ನ್ಯೂಸ್ ಪೇಪರ್ ಅಂತ ಓದ್ತೀರಿ. ನಾಷ್ಟಾ ಮಾಡೋಕಿನ ಮೊದ್ಲೇಕ್ ಏನ್ ಕೆಲಸ ಇರ್ತೈತಿ ನಿಮ್ದಂದ್ರೆ ನೀವು ಜಳಕ ಮಾಡ್ತೀರಿ. ದೇಹದ ಆರೋಗ್ಯ ಸ್ವಚ್ಛತೆಯಿಂದ ಶುರುವಾಗ್ತದೆ. ಹೌದಾ? ಸೊ ನಾವೆಲ್ಲರೂ ವಿಚಾರ ಮಾಡೇ ಮಾಡ್ತೀವಿ. ನಮ್ಮ ಪ್ರಧಾನಿಯವರು ಹೇಳಿಕೊಟ್ರು ಏನಂತಂದ್ರೆ, ಸ್ವಚ್ಛ ಭಾರತ್, ಸ್ವಚ್ಛ ಮನಸ್ಸು, ಸ್ವಚ್ಛ ದೇಹ. ಎಲ್ಲಿ ಸ್ವಚ್ಛತೆ ಇರ್ತದೋ ಅಲ್ಲಿ ದೇವ್ರು ವಾಸ ಮಾಡ್ತಾನ ಅಂತ ನಾವು ಕೇಳ್ಕೊಂಡ್ವಿ. ಪಾಲಕರಿಗೆ, ಅಜ್ಜ ಅಜ್ಜಿಗೆ ನಾನು ಹೇಳುದೇನಂದ್ರ, ಒಂದು ನಿಯಮ ಹೆಂಗಿರ್ಬೇಕು ಮನೆಯೊಳಗಂದ್ರ, ಜಳಕ ಮಾಡಿದ್ರಷ್ಟ ನಾಷ್ಟ ಅಂತ ನಾವೇನಾದ್ರೂ ಒಂದು ಬಿಗಿಬಂದನ್ನ ನಾವು ಹಾಕಿದ್ದೇ ಆದ್ರೆ ಜಳಕ ಮಾಡೋದು ಇಂಪಾರ್ಟೆಂಟ್. ನಾವೊಂದಿಷ್ಟು ಜನರು ಮಾತಿನೊಳಗೆ ಕೇಳ್ತೀವಿ, ಇಲ್ರಿ ಅವ್ ಬಹಳ ಸಿಸ್ಟಮೆಟಿಕ್ ಅದನ್ರಿ ಹುಡುಗ, ಮುಂಜಾನೆ ಎತ್ಕೊಂಡು ಜಳಕ ಮಾಡ್ಬಿಡ್ತಾನ ಅಂತ ಶಬ್ದ ಕೇಳ್ತೀವಲ್ಲ. ಅವ್ರು ಹೆಂಗಿರ್ತಾರೆ ಗೊತ್ತೇನ್ರಿ, ನೀವು ಅವ್ರನ್ನ ನೀವು ಸ್ಟಡಿ ಮಾಡ್ಕೊತ ಹೋಗ್ಬೇಕು, ರಿಸರ್ಚ್ ಮಾಡ್ಬೇಕು. ಅವ್ರ ಮೇಲೆ ಅವ್ರು ಚಕ 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 ಇರ್ತಾರೆ ಎಲ್ಲಾ ಆಕ್ಟಿವಿಟೀಸ್. ಆರಂಭ ಅಂದ್ರೆ ಒಳ್ಳೆ ಆರಂಭ ಅಂದ್ರೆ ದಿನಕ್ಕೆ ಶುಭಾರಂಭ ಅಂತ, ದಿನಕ್ಕೆ ಶುಭಾರಂಭ. ಇಲ್ಲೇನಾತ್ ನೋಡ್ರಿ, ಒಂದು ಕೇಳಿಸ್ಕೊಂಬುದನ್ನ ಕಲ್ತ್ವಿ, ಇನ್ನೊಂದು ಸ್ವಚ್ಛತೆಗೆ ನಾವು ಕಲ್ತ್ವಿ, ಮಹತ್ವ ಕೊಟ್ವಿ. ಇವೆರಡೂ ಹವ್ಯಾಸಗಳು ನಮಗ ಬೆಳವಣಿಗೆಗೆ. 4-5 ದಿವಸ ಯಾರ ಮನೆಯಾಗಿಲ್ಲ ಅಂದ್ರೆ ದೇವ್ರ ಮನೆ ಆಗಿತ್ತು ನೋಡಿ ಅಂತಿರ್ತಾರೆ. ಅಂದ್ರೆ ಸ್ವಚ್ಛ ಇಲ್ಲ ಅಂದ್ರೆ ಆ ತರ. ಮುಖ್ಯವಾಗಿ ನೀವು ಕೇಳೋದಂತ ಹೇಳಿದ್ಕೊಳ್ಳಿ, ನಾವು ಒಂದು ಮಾತು ಹೇಳ್ತೇನ್ರಿ. ಆಕಾಶವಾಣಿ ಮಾಡ್ತಾ ಇರೋ ಕೆಲಸ ಅದನ್ನೇ. ಆಕಾಶವಾಣಿಯನ್ನ ಕೇಳಿಸ್ಕೊಳ್ಳಿ, ಅವಾಗ ನಿಮಗೆ ಆಕಾಶವಾಣಿಯಲ್ಲಿರುವಂತಹ ಮಾಹಿತಿ, ಮನರಂಜನೆ, ಶಿಕ್ಷಣ ಅನ್ನೋ ಒಂದು ಅರ್ಥ ಗೊತ್ತಾಗ್ತದೆ. ಮತ್ತೆ 75 ವರ್ಷಗಳಿಂದ ಧಾರವಾಡ ಆಕಾಶವಾಣಿ ಚಿಂತನದಿಂದ ಹಿಡಿದು ಮನರಂಜನೆವರೆಗೂ ಕೇಳಿಸ್ಕೊಳ್ಳೋದೇ ನಿಮ್ಮ ಕಿವಿಯ ಸ್ನೇಹಿತರಾಗಿ ನಿಮ್ಗೆ ಹೇಳ್ತಾ ಇದೆ, ಕೇಳಿ ಅಂತ ಹೇಳ್ತಾ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ ಬಹಳ ಆಸಕ್ತಿಕರ ವಿಷಯ ಹೇಳಿದ್ರಿ. ಈಗ ಹವ್ಯಾಸ ಮತ್ತು ಚಟ, ಅದಕ್ಕೆ ಏನ್ ವ್ಯತ್ಯಾಸ ಅದ? ವಂಡರ್ಫುಲ್. ಈ ಹವ್ಯಾಸಗಳು ಮಾದರಿ ಮತ್ತು ಆದರ್ಶವಾಗಿರ್ತದೆ. ಈ ಚಟ ಅಂತ ಏನ್ ಶಬ್ದ ಉಪಯೋಗಿಸ್ತೀವಿ ಅದು ಬ್ಯಾರೆದಕ್ಕೆ ಸೀಮಿತವಾಗಿರ್ತದೆ. ಅಂದ್ರೆ ನಾವು ನೋಡ್ರಿ, ಚಟ ಮಾಡ್ತಾನವ, ಚಟ. ಈಗ ಸ್ಟಾಂಪ್ ಕಲೆಕ್ಷನ್ ಚಟ ಅಲ್ಲ, ಬೆಳಿಗ್ಗೆದ್ದು ವಾಕಿಂಗ್ ಹೋಗೋದು ಚಟ ಅಲ್ಲ, ಅದೊಂದು ಹವ್ಯಾಸ. ಹವ್ಯಾಸ ಆಗ್ಲಿ ಚಟ ಆಗ್ಲಿ, ಈ ಕೇಳುಗರ ಇದನ್ನ ಕೇಳಿಸ್ಕೊಟ್ರೆ ನಾ ಯಾವಾಗ ಹೇಳಿರ್ತೀನಿ, ಬಹಳ ಚಂದ ವಾಕ್ಯ ಇದು. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ ಅಂತ. ಬುದ್ಧಂ ಶರಣಂ ಗಚ್ಚಾಮಿ ಅಂದ್ರೆ ನಿಮ್ಗೆ ಏನಾದ್ರೂ ಜೀವನದೊಳಗೆ ಸಾಧಿಸಬೇಕಂದ್ರೆ ಬುದ್ಧನಿಗೆ ಶರಣಾಗು ಅಂತ ಅರ್ಥ. ಧಮ್ಮಂ ಶರಣಂ ಗಚ್ಚಾಮಿ ಅಂದ್ರೆ ನಿಮಗೆ ಏನಾದ್ರೂ ಸಾಧಿಸ್ಬೇಕಂದ್ರ ಧರ್ಮಕ್ಕೆ ಶರಣಾಗು. ದಮ್ ಅಂದ್ರೆ ಧರ್ಮ. ಯಾವಾಗ ಬುದ್ಧ ಇಲ್ಲೋ, ಬುದ್ಧನ ಅನುಯಾಯಿಗಳು ಅಂದ್ರೆ ಬುದ್ಧನ ಶಾಸ್ತ್ರಗಳೇನವಲ್ಲ, ಅವುಗಳಿಗೆ ನೀನ್ ಶರಣಾಗತಿಯ ಹೊಂದಿದ್ದೆ ಆದ್ರೆ ಜೀವನದಲ್ಲಿ ಸಾಧನೆ ಮಾಡಬಹುದು ಅಂತ. ಕೃಷ್ಣ ನಮ್ ಗುರು ಆದ್ರೆ, ಕೃಷ್ಣ ಹೇಳಿದ ಭಗವದ್ಗೀತಾ ನಮಗೆ ಧರ್ಮ. ಸೊ ನೀವು ಧರ್ಮಕ್ಕೆ ಶರಣರಾಗ್ರಿ, ಯಾಕಂದ್ರೆ ಕೃಷ್ಣ ಇಲ್ಲ ಇವತ್ತು, ಅವನ ಧರ್ಮಗಳು ನಮ್ ಜೊತೆ ಅವ. ಮೂರನೇದೇನಂದ್ರೆ ಸಂಗಮ್ ಶರಣಂ ಗಚ್ಚಾಮಿ. ನೀವು ಇವತ್ತು ಮನೆಯೊಳಗೆ ಪೂಜಾ ಮಾಡಿ ಹೋಗ್ತೀರಿ, ಅಥವಾ ಯಾರ್ದೋ ಒಬ್ರ ಜೊತೆ ಜಗಳಾಡೋರ್ ಜೊತೆ ನಾವು ಬದುಕ್ಲಿಕ್ಕತ್ತಿದ್ವಿ, ಅಥವಾ ಚಟಗಾರ ಜೊತೆಗೆ ನಾವಿದ್ದಾಗ ಅಲ್ಲಿ ಚಟಗಳು ಏನಾಗ್ತಾವಂದ್ರೆ, ಸಂಗಮ್ ಅಂದ್ರೆ ಬಹಳ ಸೆನ್ಸಿಟಿವ್ ಆಗಿರುವಂತಹದ್ದು. ಮನೆಯೊಳಗೆ ನಾವು ಯಾವ ರೀತಿ ವಿಚಾರಗಳನ್ನ ಕೊಡ್ತೀವಿ, ಅಂಥದ್ದೇ ವಿಚಾರಗಳನ್ನ ಹಂಚಿಕೊಳ್ಳುವಂತಹ ಸಂಘ ನಮ್ ಜೊತೆಗಿದ್ದಾಗ ಆ ಹವ್ಯಾಸಗಳಿಗೆ ಬೆಳಿಲಿಕ್ಕೆ ನಾವು ಸಹಾಯ ಮಾಡದಂಗ. ಈಗ ಹಾಡಾಡ್ತಾವ ಮಕ್ಕಳಂದ್ರೆ ಒಂದು ಹಾಡಾಡೋ ಗ್ರೂಪ್ ಇರ್ತೈತಿ, ಸಂಜೆಗೆ ಹೋಗಿ ಎಲ್ಲೋ ಒಂದ್ ಕಡೆ ಭಜನೆ ಮಾಡ್ತೀರಿ, ಹಾಡು ಹೇಳ್ತೀರಿ ಅಂತಂದ್ ಜಾನಪದ ಗೀತೆಗಳನ್ನ ಹಾಡ್ತೀರಿ ಅಂದಾಗ ಆ ಒಂದು ವಾತಾವರಣ ಮಕ್ಕಳಿಗೆ ಹಾಡುವ ಹವ್ಯಾಸಕ್ಕೆ ಸ್ಫೂರ್ತಿ ಆಗ್ತದೆ, ಬೆಳಿತಾರೆ ಅಂತ ಹೇಳ್ಬೋದು. ಸೊ ಆ ನಿಟ್ಟಿನೊಳಗ ಚಟಗಳೇ ಬೇರೆ, ಹವ್ಯಾಸಗಳೇ ಬೇರೆ.
ಹವ್ಯಾಸಗಳು ಮಾದರಿ ಹಾಗೂ ಆದರ್ಶ. ಚಟಗಳು ಮಾರಕವಾಗಬಹುದು. ಮಾರಕ ಗುರುರಾಜ್ ಪಾಟೀಲ್ ಅವರೇ, ಒಂದಿಲ್ಲ ಒಂದು ಯಾವ್ದಾದ್ರು ಒಂದು ಹವ್ಯಾಸ ಇರಬೇಕು. ಅಂದ್ರೆ ಸಾಯಂಕಾಲ ಒಂದು ಸಂಗೀತ ಕಾರ್ಯಕ್ರಮ ಇರಬಹುದು, ಅಥವಾ ಒಂದು ಸಾಹಿತ್ಯದ ಒಂದು ಒಡನಾಟ ಇರಬಹುದು, ಒಂದು ಒಳ್ಳೆ ಜನರ ಜೊತೆಗೆ ತಮ್ಮಂತವ್ರ ಜೊತೆಗೆ ಒಂದು ಸಮಾಲೋಚನೆ ಇರಬಹುದು. ಈ ತರ ಒಂದಿಷ್ಟು ನಾವು ಹವ್ಯಾಸಗಳನ್ನು ಬೆಳೆಸಿಕೊಂಡ್ರೆ ಖಂಡಿತವಾಗಿ ಕೂಡ ನಮ್ಮ ಒಂದು ಆಲೋಚನೆಗಳು ಸುಬೋಧವಾಗಿರುತ್ತೆ. ಆಸೆ ಮಾಡ್ತಾ ಏನ್ ಪ್ರಶ್ನೆ ಕೊಡ್ತೇವೆ ನಮ್ಮ ಕೇಳುಗರಿಗೆ? ಸೊ ಈಗ ನನಗೆ ಹೇಳ್ರಿ ಕೇಳುಗರ, ನಿಮ್ಮ ಹವ್ಯಾಸ ಜೀವನದೊಳಗ ಬಹಳ ಪ್ರಮುಖ ಪಾತ್ರ ವಹಿಸಿರುವಂತಹ ಹವ್ಯಾಸ ಯಾವುದು? ಈಗ ನನ್ನ ಹತ್ರ ಸ್ಟಾಂಪ್ ಕಲೆಕ್ಷನ್ ಮಾಡೋದಿದೆ, ಬುಕ್ ಕಲೆಕ್ಷನ್ ಮಾಡುವಂತ ಹವ್ಯಾಸ ಇದೆ. ಸೊ ನಾನಂತೂ ಮಾತಾಡ್ತೀನಿ. ಮಾತಾಡೋ ಹವ್ಯಾಸ, ಆಟ ಆಡೋ ಹವ್ಯಾಸ, ನನಗಂತೂ ನಿಮ್ಮ ಮಾತು ಕೇಳೋ ಹವ್ಯಾಸ, ನನಗೆ ಈಸುವಂತ ಹವ್ಯಾಸ, ಅಡಿಗೆ ಮಾಡೋ ಹವ್ಯಾಸ. ಸೊ ಹಲವಾರು ಹವ್ಯಾಸಗಳು ನನ್ನ ಜೀವನದೊಳಗೆ ಬಹಳ ಸಪೋರ್ಟ್ ಮಾಡಿದೆ. ಸೊ ನಿಮ್ಗೆ ಆ ಹವ್ಯಾಸದ ಉಪಯೋಗ ಹೆಂಗಂತ ನಾವು ಮತ್ತೆ ಮುಂದೆ ಚರ್ಚೆ ಮಾಡೋಣಂತ. ನಿಮ್ಗೆ ಯಾವ ಹವ್ಯಾಸ ಬಹಳ ಸಹಾಯ ಮಾಡಿತ್ತು ನಿಮ್ ಜೀವನದೊಳಗೆ ಬೆಳಿಲಿಕ್ಕೆ ಅನ್ನೋದನ್ನ ಬರೆದು ಕಳಿಸ್ರಿ. ಪತ್ರ ಬರೀರಿ, ಪೋಸ್ಟ್ ಕಾರ್ಡ್ ನಲ್ಲಿ ಬರೀರಿ. ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ 580030.